ಬೆಳೀಬೇಕಾದಂತಹ ಒಂದು ಭವಿಷ್ಯ ಇರುವ ನೀನು ಲೋಕದಲ್ಲಿ ಬುದ್ಧಿಗಳನ್ನು ಪ್ರಚೋದಿಸುವಂತಹ ಸೂರ್ಯನ ಮಗನಾಗಿ ಬುದ್ಧಿವಂತನಾಗಿ ಬೆಳೆಯಬೇಕಾದ ನೀನು ಹೀಗೆ ಕೇವಲ ಮಾನವರು ಮೊದಲೇ ಹೇಳ್ತಾರೆ. ಎಲ್ಲಿಯಾದರೂ ಸ್ವಲ್ಪ ಅವರು ಮರುಳಾಟಿಕೆ ಮಾಡಿದರೆ ಅವರು ಮಂಗಗಳು ಅಂತ ಹೇಳ್ತಾರೆ. ನಾವು ನಿಜವಾಗಿ ಮಂಗಗಳು ಕೂಡ ಬುದ್ಧಿಜೀವಿಗಳು ತೋರಿಸಬೇಡುವ ಮಾನವರಿಗೆ, ಬರೇ ಮಂಗನಾಟ ಆಡುವ ಮಕ್ಕಳೇ. ನೀತಿ ಎನ್ನುವುದೊಂದುಂಟು. ನನ್ನ ವೃದ್ಧಾಪ್ಯ ಸಮೀಪಿಸಿ ನನ್ನ ನಂತರ ಇಲ್ಲಿಯ ಉತ್ತರಾಧಿಕಾರಿಗಳಾಗಬೇಕಾದವರು ನೀವು. ಇಲ್ಲಿ ಬನ್ನಿ. ಈ ಪ್ರಪಂಚದಲ್ಲಿ ಅಪೂರ್ವವಾದ ಸಂಬಂಧ ಯಾವುದು ಗೊತ್ತುಂಟ? ಅಣ್ಣ ತಮ್ಮಂದಿರ ಸಂಬಂಧ. ಒಬ್ಬನ ಮಗಳನ್ನು ಮದುವೆಯಾಗಿ ಮಾವ ಅಂತ ಕರೀಬಹುದು, ಒಬ್ಬನಿಗೆ ತಂಗಿಯನ್ನು ಕೊಟ್ಟು ಬಾವ ಅಂತ ಕರೀಬಹುದು, ಒಬ್ಬನಿಗೆ ಮಗಳನ್ನು ಕೊಟ್ಟು ಅಳಿಯ ಅಂತ ಕರೀಬಹುದು. ಆದರೆ ಒಬ್ಬನನ್ನು ಅಣ್ಣ ಅಂತ ಕರೀಬೇಕಾದ್ರೆ, ಒಬ್ಬನನ್ನು ತಮ್ಮ ಅಂತ ಕರೀಬೇಕಾದ್ರೆ ಪೂರ್ವ ಜನ್ಮದ ಋಣಾನುಬಂಧವಿದೆ. ಅಣ್ಣನಿಗೆ ತಮ್ಮನಿಗೆ ಅಣ್ಣ ಜ್ಯೇಷ್ಠ ಭ್ರಾತೃ ಆದವ ತಂದೆಗೆ ಸಮಾನ, ಅದು ನಿನಗೂ ಗೊತ್ತಿರಬೇಕು. ಅವ ಮಗನಿಗೆ ಸಮಾನ ಅಂತ ನಿನಗೂ ಗೊತ್ತಿರಬೇಕು. ಮಕ್ಕಳೇ, ಅಣ್ಣ ತಮ್ಮಂದಿರು ತಮ್ಮ ಸಮಸ್ಯೆಯನ್ನು ತಾವೇ ನಿವಾರಿಸಿಕೊಂಡು ಒಂದಾಗಿದ್ರೆ, ತಂದೆಯ ಮಾತನ್ನು ಕೇಳಿದರೆ ನೀವು ಪ್ರಪಂಚದಲ್ಲಿ ಆದರ್ಶ ಸಹೋದರರಾಗ್ತೀರಿ. ಅಣ್ಣ ತಮ್ಮಂದಿರು ಹೇಗಿರಬೇಕು ಅದಕ್ಕೆ ಆದರ್ಶವಾಗಿ ಬದುಕಿ ಬಾಳ್ತೀರಿ. ತಂದೆಯ ಮಾತನ್ನು ಕೇಳದೆ ಒಂದು ವೇಳೆ ಈಗ ಮಾಡಿದ ಮಕ್ಕಳ ಆಟಿಕೆಯನ್ನು ಮುಂದುವರಿಸಿದರೆ ಮತ್ತೆ ಊರಿನವರು ಯಾರಾದರೂ ಬಂದು ಸರಿ ಮಾಡಬೇಕಾಗ್ತದೆ. ಅಂಥದಕ್ಕೆ ಅವಕಾಶ ಕೊಡಬೇಡಿ. ಮೂರನೆಯ ಬಂದು ವಾಲಿಸುಗುರಿಯವರನ್ನು ಸರಿ ಮಾಡುವ ಹಾಗಾಗಕೂಡದು. ಇನ್ನಾದರೂ ನೀತಿ ಬಿಟ್ಟು ವ್ಯವಹಾರ ಮಾಡಬೇಡಿ. ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವುದಕ್ಕೆ ಲೋಕಕ್ಕೆ ಪಾಠವಾಗುವ ಹಾಗೆ ಬದುಕು.